ಸೊ ಬೆಸ್ಟ್ ಪ್ರಾಕ್ಟೀಸಸ್ ಫಾರ್ ದಿ ಆಥರ್ಸ್ ಏನಪ್ಪ ಅಂತ ಹೇಳಿದ್ರೆ, ಆಥರ್ಸ್ ಮಸ್ಟ್ ಎನ್ಶೂರ್ ದೇರ್ ವರ್ಕ್ ಮೀಟ್ ಹೈಯೆಸ್ಟ್ ಎಥಿಕಲ್ ಸ್ಟ್ಯಾಂಡರ್ಡ್ ಫ್ರಮ್ ಕನ್ಸೆಪ್ಷನ್ ಟು ಪಬ್ಲಿಕೇಶನ್. ನಿಮ್ಮ ಟಾಪಿಕ್ ತೊಗೊಳ್ಳೋದ್ರಿಂದ ಹಿಡಿದು ಪಬ್ಲಿಕೇಶನ್ ತನಕ ಯು ಹ್ಯಾವ್ ಟು ಫಾಲೋ ದ ಎಥಿಕ್ಸ್. ನಾನು ಹೇಳಿದ್ನಲ್ಲಿ ನಿಮ್ಮ ಟಾಪಿಕ್ ತೊಗೊಳ್ಳೋದ್ರಲ್ಲೇ ತಪ್ಪಾಗ್ಬಿಟ್ರೆ ಎಲ್ಲವೂ ತಪ್ಪಾಗುತ್ತೆ. ಜಸ್ಟ್ ಲೈಕ್ ಕಂಪ್ಯೂಟರ್ಸಿಗೆ ಹೇಳ್ತೀವಿ ನಾವು ಗಿಗೋ ಅಂತ ಹೇಳ್ತೀವಿ, ಅಂದ್ರೇನು, ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್ ಅಲ್ವಾ. ನೀವು ಸ್ಟಾರ್ಟಿಂಗ್ ತೊಗೊಳ್ಳೋ ಟಾಪಿಕೇ ಸರಿ ಇಲ್ಲ ಅಂತ ಆಗ್ಬಿಟ್ರೆ ನಿಮ್ಮ ಮುಗಿದ್ರೂ ನಿಮ್ಮ ಕಡೆ ತನಕ ನಿಮಗೂ ಸಮಾಧಾನ ಇರೋಲ್ಲ. ನಿಮ್ಗೊಂದು PhD ಡಿಗ್ರಿ ಸಿಕ್ಕಿರ್ಬೋದು, ನಿಮ್ಮ ಗೈಡ್ ಹೆಸರಿನಿಂದ ಓಕೆ ನಿಮ್ಮ ಗೈಡ್ ಹೇಳ್ಬೋದು, ಯೋಚನೆ ಮಾಡಬೇಡಿ ನನಗೆ ಗೊತ್ತಿರೋರಿಗೆ ಥೀಸಿಸ್ ಕಳಿಸ್ತೀನಿ, ಅವರಪ್ಪ ನಿಮಗೆ ಓಕೆ ಮಾಡಿಕೊಡ್ತಾರೆ ಅಂತ. ಆದರೆ ಹೌ ಕಾನ್ಫಿಡೆಂಟ್ ಯು ಆರ್, ಹೌ ಹ್ಯಾಪಿ ಯು ಆರ್, ಹೌ ಸ್ಯಾಟಿಸ್ಫೈಡ್ ಯು ಆರ್ ಅಟ್ ದ ಎಂಡ್. ನಾನೊಂದು ಒಳ್ಳೆ ಥೀಸಿಸ್ ಮಾಡಿದ್ದೀನಪ್ಪ, ಒಳ್ಳೆ ರಿಸರ್ಚ್ ಮಾಡಿದ್ದೀನಪ್ಪ, ದಟ್ ಸ್ಯಾಟಿಸ್ಫ್ಯಾಕ್ಷನ್. ಆ್ಯಂಡ್ ಯು ಥಿಂಕ್ ಓಕೆ ಇವತ್ತಿಂದ ನನ್ನ ಹೊಸ ಲೈಫ್ ಶುರುವಾಗಿದೆ, ಬಿಕಾಸ್ ಐ ಹ್ಯಾವ್ ಕಂಪ್ಲೀಟೆಡ್ ಮೈ PhD ಆ್ಯಂಡ್ ಐ ಆಮ್ ಆಥರೈಸ್ಡ್ ಟು ಡೂ ಮೋರ್ ರಿಸರ್ಚಸ್. ಆ ಸ್ಯಾಟಿಸ್ಫ್ಯಾಕ್ಷನ್ ಬರಬೇಕಂದ್ರೆ ಫ್ರಮ್ ದ ಬಿಗಿನಿಂಗ್ ಟು ಎಂಡ್ ಯು ಹ್ಯಾವ್ ಟು ಡೂ ಆನ್ ಯುವರ್ ಓನ್, ಸ್ಟ್ರಗಲ್ ಎ ಲಾಟ್. ಓಕೆ, ಸೊ ಪ್ರೀ ಸಬ್ಮಿಷನಲ್ಲಿ ವೆರಿಫೈ ಒರಿಜಿನಾಲಿಟಿ ಆ್ಯಂಡ್ ನಾವೆಲ್ಟಿ ಆಫ್ ಯುವರ್ ಪೇಪರ್, ಚೆಕ್ ಫಾರ್ ಪ್ಲಗರಿಸಮ್ಸ್, ಡಿಸ್ಕ್ಲೋಸ್ ಆಲ್ ಕಾನ್ಫ್ಲಿಕ್ಟ್ಸ್. ಮತ್ತು ಡ್ಯೂರಿಂಗ್ ರಿವ್ಯೂ ಪ್ರೊಸೆಸ್ ಏನಾಗುತ್ತೆ, ನಿಮ್ಮೊಂದು ಆರ್ಟಿಕಲ್ ಕಳಿಸ್ತೀರಾ, ಅವ್ರು ನಿಮಗೆ ಅದು ವಾಪಸ್ ಕಳಿಸ್ತಾರೆ ಕೆಲವೆಲ್ಲ ಕ್ವಶನ್ ಹಾಕಿ. ಅವಾಗ ಏನು ಮಾಡ್ತೀವಿ, ಅಯ್ಯೋ ಯಾರು ಇವ್ರಿಗೆ ಉತ್ತರ ಬರೆಯೋರು, ಇನ್ನೊಂದು ಪೇಪರಿಗೆ ಕಳ್ಸೋಣ ಅಂತ ಕಳಿಸ್ಬಿಡ್ತೀವಿ. ಅವಾಯ್ಡ್ ಇಟ್. ಡ್ಯೂರಿಂಗ್ ರಿವ್ಯೂ ರೆಸ್ಪಾಂಡ್ ಟು ರಿವ್ಯೂಯರ್ ಕಮೆಂಟ್ಸ್, ಪ್ರೊವೈಡ್ ರಿಕ್ವೆಸ್ಟೆಡ್ ಡಾಟಾ, ಮೇಂಟೈನ್ ಕಾನ್ಫಿಡೆನ್ಷಿಯಾಲಿಟಿ. ಓಕೆ, ಆ್ಯಂಡ್ ಪೋಸ್ಟ್ ಪಬ್ಲಿಕೇಶನ್ ಮಾನಿಟರ್ ಫಾರ್ ಕರೆಕ್ಷನ್ ಆ್ಯಂಡ್ ಎಂಗೇಜ್ ವಿತ್ ಪೋಸ್ಟ್ ಪಬ್ಲಿಕೇಶನ್ ಡಿಸ್ಕಷನ್ಸ್. ಇಫ್ ಯು ಆರ್ ಪಬ್ಲಿಷಿಂಗ್ ಯುವರ್ ಆರ್ಟಿಕಲ್ ಇನ್ ದಿ ಓಪನ್ ಆಕ್ಸೆಸ್ ಜರ್ನಲ್, ಯಾರೋ ನಿಮ್ಮ ಆರ್ಟಿಕಲ್ ಓದಿ ನಿಮಗೆ ಅಲ್ಲೊಂದು ಕಮೆಂಟ್ ಹಾಕ್ಬೋದು, ಅದನ್ನು ನೋಡ್ತಾ ಇರಬೇಕಾಗತ್ತೆ. ದೆನ್ ಯು ಕ್ಯಾನ್ ಇಂಪ್ರೂವ್ ಆನ್ ಇಟ್. ಆ್ಯಂಡ್ ಕಂಟಿನ್ಯೂಸ್ ಲರ್ನಿಂಗ್. ಓಕೆ, stay updated on the evolving ethical standards and guidelines. So what we have to avoid, as I already told you, first thing is that pressure to publish. This is what UGC has noted and said, no compulsion on publication. Because of this only lot of manipulation, lot of fraud is happening. Let us avoid this completely anta. But remember, it has said it is not mandatory for you to publish, but it has never discouraged you to publish. ಸೊ ನೀವು ಪಬ್ಲಿಷ್ ಮಾಡಿ, ಆರ್ಟಿಕಲ್ ಬರೀರಿ, ಪಬ್ಲಿಷ್ ಮಾಡಿ, ಮಾಡಲೇಬೇಕು ಅನ್ನೋ ಇದಿಲ್ಲ, ಕಂಪಲ್ಷನ್ ಇಲ್ಲ, ಆದರೂ ನೀವು ಮಾಡಿ. ಅದೇ ಪ್ರೆಷರ್ ಇಲ್ಲ ಈಗ ನಿಮ್ಮ ಮೇಲೆ, ಬಟ್ ನೀವು ಮಾಡೋದು ಒಳ್ಳೆಯದು. ಪಬ್ಲಿಷ್ ಆರ್ ಪೆರಿಷ್ ಅಂತ ಆಗೋಗಿದೆ. CAS ಮಾಡಬೇಕಾ, ಮಿನಿಮಮ್ 5 ಆರ್ಟಿಕಲ್ ಇರಲೇಬೇಕು, ಮಿನಿಮಮ್ 10 ಆರ್ಟಿಕಲ್ ಇದ್ರೇ ನಿಮಗೆ ಪ್ರಮೋಷನ್ ಸಿಗೋದು, ರೈಟ್. ಗ್ರ್ಯಾಂಟ್ ಒಂದು ಪ್ರಾಜೆಕ್ಟ್ ಬರೀಬೇಕಂತ ಹೇಳಿದ್ರೆ, ಯಾವುದೋ ಒಂದು ಪ್ರಾಜೆಕ್ಟಿಗೆ ನೀವು ICSRಗೋ ಮತ್ತೊಂದಕ್ಕೋ ಪ್ರಾಜೆಕ್ಟ್ ಹಾಕೊಳ್ತೀರಂದರೆ, DSTಗೋ ಪ್ರಾಜೆಕ್ಟ್ ಹಾಕ್ತೀರಾ ಅಂದರೆ, ದೇ ವಿಲ್ ಸಿ ವೆದರ್ ಯು ಆಲ್ರೆಡಿ ರಿಟರ್ನ್ ಎ ಆರ್ಟಿಕಲ್ ಆನ್ ದ ಟಾಪಿಕ್. ನೀವು ಸುಮ್ಮನೆ ಸಡನ್ನಾಗಿ ಒಂದು ಟಾಪಿಕ್ ಬರೆದು ನೀವು ಎಷ್ಟೇ ಚೆನ್ನಾಗಿ ಟಾಪಿಕ್ನ ಮಾಡಿ ನಿಮ್ಮ ರಿಸರ್ಚ್ ಮೆಥಡಾಲಜಿ ಎಲ್ಲ ಪಕ್ಕಾ ಮಾಡಿ ನೀವು ಗ್ರ್ಯಾಂಟ್ಸಿಗೆ ಬರೆದ್ರು ಇವ್ರ ಅಪ್ಲಿಕೇಶನ್ ಫೇಲ್ಸ್. ನಿಮ್ಗೆ ಅನ್ಕೋಬೋದು, ಬೇರೆ ಯಾರೊಬ್ಬ ಎಷ್ಟು ಚೆನ್ನಾಗಿ ಮಾಡಿರಲಿಲ್ಲಪ್ಪ ಅವ್ನು ಚೆನ್ನಾಗಿ, ಆದರೆ ಅವನದು ಅಕ್ಸೆಪ್ಟ್ ಆಯಿತು, ನಂದು ಅಕ್ಸೆಪ್ಟ್ ಆಗಲ್ಲ, ನಾನು ಅಷ್ಟು ಚೆನ್ನಾಗಿ ಮಾಡಿದ್ದೆ ಅಂತ ಅಂತೀರಾ. ಯಾಕೆ ಆ ಥರ ಆಗುತ್ತೆ ಅಂತ ಹೇಳಿದರೆ, ಯು ಶುಡ್ ಹ್ಯಾವ್ ಪ್ರೂವನ್ ರಿಸರ್ಚ್ ಇನ್ ದ ಟ್ರ್ಯಾಕ್. ನೀವು ಹಾಕಿರೋ ಟಾಪಿಕ್ ಮೇಲೆ ಆಲ್ರೆಡಿ ಒಂದು 2-3 ಆರ್ಟಿಕಲ್ ನೀವು ಪಬ್ಲಿಷ್ ಮಾಡಿರಬೇಕು. ಯಾಕಂದರೆ ಗೌರ್ಮೆಂಟ್ ಗೈಡ್ಲೈನ್ಸ್ ಏನಿರುತ್ತೆ ಅಂತ ಹೇಳಿದರೆ, ವೆನ್ ಇಟ್ ಈಸ್ ಸ್ಪೆಂಡಿಂಗ್ ಮನಿ ಆನ್ ರಿಸರ್ಚ್, ಇಟ್ ಶುಡ್ ಎನ್ಶೂರ್ ದಟ್ ಸಕ್ಸಸ್ ರೇಟ್ ಇಸ್ ಮೋರ್ ಅಂತ. ಸೊ ಸಕ್ಸಸ್ ರೇಟ್ ಮೋರ್ ಅಂತ ಹೇಗೆ ಎನ್ಶೂರ್ ಮಾಡ್ತಾರಂದರೆ, ಆಲ್ರೆಡಿ ಇದ್ರ ಬಗ್ಗೆ ಅವ್ರು ರಿಸರ್ಚ್ ಮಾಡಿದರೆ, ಈ ರಿಸರ್ಚ್ ಸಕ್ಸಸ್ಫುಲ್ ಆಗುತ್ತೆ ಅನ್ನೋ ಒಂದು ಐಡಿಯಾದ ಮೇಲೆ ಫಂಡಿಂಗು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ನಿಮ್ಮ ಫ್ರೆಂಡ್ ಒಂದು ರಿಸರ್ಚ್ ಪ್ರಪೋಸಲ್ ಬರೆದಿರ್ತಾರೆ, ಅಷ್ಟೊಂದು ಪಕ್ಕಾ ಬರೆದಿರಲ್ಲ, ಆದರೆ ಅವರು ಅದೇ ಟಾಪಿಕ್ ಮೇಲೆ 2-3 ಆರ್ಟಿಕಲ್ ಪಬ್ಲಿಷ್ ಮಾಡಿರ್ತಾರೆ. ಹಾಗಾಗಿ ಅವ್ರಿಗೆ ಗ್ರಾಂಟ್ ಸಿಗುತ್ತೆ, ನಿಮಗೆ ಗ್ರಾಂಟ್ ಸಿಕ್ಕಿರಲ್ಲ. ಯಾಕಂದರೆ ನೀವು ಹೊಸ ಟಾಪಿಕ್ ತೊಗೊಂಡ್ಬಿಟ್ಟಿರ್ತೀರ, ಹೊಸ ಏನೋ ಒಂದು ಎಮರ್ಜಿಂಗ್ ಏರಿಯಾ ಬಂದಿದೆ, ಇದು ತುಂಬ ಇಂಪಾರ್ಟೆಂಟ್ ಇದೆ. ಈಗ GST ಕಮ್ಮಿ ಆಯಿತು, ಸೊ GST ಕಮ್ಮಿ ಆದಮೇಲೆ ಜನಗಳ ಮೇಲೆ ಇಂಪ್ಯಾಕ್ಟ್ ಹೇಗಿದೆ, ಚೆನ್ನಾಗಿದೆಯಲ್ಲ ಟಾಪಿಕ್ಕು, ಯಾಕೆ ಇದ್ರ ಮೇಲೆ ಮಾಡಬಾರ್ದು ಅಂತ ಪ್ರಪೋಸಲ್ ಬರೆದು ಕಳಿಸ್ಬಿಡ್ತೀವಿ. ಬಟ್ ಇಟ್ ಈಸ್ ನಾಟ್ ಅಕ್ಸೆಪ್ಟೆಡ್. ಯಾಕಂದರೆ ಇದುವರೆಗೂ ನೀವು GST ಬಗ್ಗೆ ಒಂದು ಆರ್ಟಿಕಲೇ ಬರೆದಿಲ್ಲ. ಹೌ ಐ ನೋ ಯು ವಿಲ್ ಡೆಫಿನೆಟ್ಲಿ ಡೂ ಎ ಗುಡ್ ರಿಸರ್ಚ್ ಆನ್ GST, ರೈಟ್? ಸೊ ಗ್ರ್ಯಾಂಡ್ ಸಕ್ಸಸ್ಗೋಸ್ಕರನಾರು ಅವಾಗೇನಾಗುತ್ತೆ, ಇಂಥ ಟಾಪಿಕ್ ಮೇಲೆ ಬರೀಬೇಕಂದ್ರೆ ಆಲ್ರೆಡಿ 2 ಆರ್ಟಿಕಲ್ ಬರೆದಿರ್ಬೇಕಂತಾಗುತ್ತೆ. ದಟ್ ವಿಲ್ ಬಿ ಎ ಪ್ರೆಷರ್. ರೆಕಗ್ನಿಷನ್, ಎಲ್ಲೇ ಹೋಗಿ ಏನು ಕೇಳ್ತಾರೆ, ಎಷ್ಟು ಆರ್ಟಿಕಲ್ ಬರೆದಿದ್ದೀರಾ ಅಂತ ಕೇಳ್ತಾರೆ. ಒಂದು ಇಂಟರ್ವ್ಯೂಗೆ ಹೋದರೆ ಆರ್ಟಿಕಲ್ ಬರೆದಿದ್ದೀರಾ ಅಂತ ಕೇಳ್ತಾರೆ, ರೈಟ್? ಯು ಗೈಡ್ ವಿಲ್ ಆಲ್ಸೋ ಸೇ ಯು ಪಬ್ಲಿಷ್ ಸಮ್ ಆರ್ಟಿಕಲ್ಸ್ ಅಂತ. ಸೊ ದೀಸ್ ಆರ್ ಆಲ್ ದ ಪ್ರೆಷರ್ಸ್ ದಟ್ ವಿ ಹ್ಯಾವ್. So what we have to avoid, second thing, data fabrication and falsification. Fabrication ಅಂದರೆ ಏನಾಗುತ್ತೆ, ಈಗ ನೀವು ಡಾಟಾ ಕಲೆಕ್ಟ್ ಮಾಡ್ತಾ ಇರ್ತೀರ, ಯುವರ್ ಗೈಡ್ ವಿಲ್ ಸೇ ಓಕೆ ಯು ಗೋ ಅಂಡ್ ಕಲೆಕ್ಟ್
ಮಿನಿಮಮ್ 400 ರೆಸ್ಪಾಂಡೆಂಟ್ಸಿಂದ ಡಾಟಾ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ವೇರ್ ಡು ಐ ಫೈಂಡ್ ದಿಸ್ 400 ರೆಸ್ಪಾಂಡೆಂಟ್ಸ್? I don't get people. So what I can do is I just collect only from 200. Remaining 200 I will create on my own. This is called fabrication. And also, as I told you already, ಒಂದು ನಮಗೆ ನೆಗೆಟಿವ್ ಆಗಿ ಬಂದಿರುತ್ತೆ ರಿಪ್ಲೈ, ನಾವು ಅದನ್ನೇ ಚೇಂಜ್ ಮಾಡಿಬಿಟ್ಟು ಅದನ್ನು ಪಾಸಿಟಿವ್ ಅಂತ ತೋರಿಸ್ಬಿಡ್ತೀವಿ. ಸೊ ಇಟ್ ಈಸ್ ಫ್ಯಾಬ್ರಿಕೇಷನ್. ಫಾಲ್ಸಿಫಿಕೇಷನ್ ಅಂದರೆ ಯು ಆರ್ ಡೆಲಿಬ್ರೇಟ್ಲಿ ಚೇಂಜಿಂಗ್ ಆರ್ ಮ್ಯಾನಿಪುಲೇಟಿಂಗ್ ಸಮ್ ಆಫ್ ದಿ ಡಾಟಾ ಟು ಸಪೋರ್ಟ್ ದಿ ಡಿಸೈರ್ಡ್ ಔಟ್ಕಮ್. ಸೊ ಇದು ಫಾಲ್ಸಿಫಿಕೇಷನ್ ಆಗುತ್ತೆ. ನಾವು ಇರೋ ಡಾಟಾನೇ ಚೇಂಜ್ ಮಾಡಿ ಬೇರೆ ಏನೋ ತೋರಿಸ್ತೀವಲ್ಲ, ಅದು ಫಾಲ್ಸಿಫಿಕೇಷನ್. ಸೊ ವಿ ಹ್ಯಾವ್ ಟು ಅವಾಯ್ಡ್ ಬೋತ್ ಫ್ಯಾಬ್ರಿಕೇಷನ್, ಕ್ರಿಯೇಷನ್ ಆಫ್ ಫೇಕ್ ಡಾಟಾ ಆ್ಯಂಡ್ ಮ್ಯಾನಿಪುಲೇಷನ್ ಆಫ್ ದಿ ಡಾಟಾ. So plagiarism, it's a serious breach of ethics. Somebody has written it, you are just copying and pasting it in your article or in your thesis and you are claiming it as your own. It is definitely a breach of ethics. Yeah, yes, good question. So in our university, even UGC has given a guidelines on this in 2018, prevention of plagiarism anta. So based on that, in KSOU also, we have also made an regulation. 10% ಇರ್ಬೋದು ಅಂತ ಮಾಡಿದ್ದಾರೆ. ಓಕೆ, 10% ಆಫ್ ಅರ್ಲಿಯರ್ ಇಟ್ ವಾಸ್ 30%, ನೌ ಇಟ್ ಹಸ್ ಕಮ್ ಟು 10%. ಸೊ 10% ಪ್ಲಗ್ಯಾರಿಸಮ್ ಇರ್ಬೋದು ಅಂತ ಒಪ್ಕೊಂಡಿದ್ದಾರೆ. ಸೊ ಏನು ಮಾಡ್ತೀವಿ ಅಂದರೆ, ಆಫ್ಟರ್ ಯು ಪ್ರಿಪೇರ್ ಯುವರ್ ಥೀಸಿಸ್, ಯು ಹ್ಯಾವ್ ಟು ಸಬ್ಮಿಟ್ ಎ ಸಾಫ್ಟ್ ಕಾಪಿ ಟು ಅಸ್ ಆರ್ ಟು ದಿ ಲೈಬ್ರರಿ. ಅವರಲ್ಲಿ ಪ್ಲಗ್ಯಾರಿಸಮ್ ಚೆಕ್ ಮಾಡ್ತಾರೆ, ಚೆಕ್ ಮಾಡಿ ನಿಮಗೆ ರಿಪೋರ್ಟ್ ಕೊಡ್ತಾರೆ. ಸೊ ವೇರ್ ಎವರ್ ಇಟ್ ಈಸ್ ದೇರ್, ಯು ಹ್ಯಾವ್ ಟು ರಿಮೂವ್ ಇಟ್. ಸೊ ಸಮ್ಟೈಮ್ ರಿಡಂಡೆಂಟ್ ಪಬ್ಲಿಕೇಶನ್ ಅಂತ ಹೇಳಿದರೆ salami publication are publishing many similar manuscript based on same experiment. ಸೊ ಅದ್ರ ಮೇಲೇ ಮತ್ತೆ ಒಂದೇ ಹೇಳಿದ್ನಲ್ಲ, ಒಂದು 500 ಜನಕ್ಕೆ ಸರ್ವೆ ಮಾಡಿರ್ತೀರ, ಅದರಲ್ಲಿ ಅವ್ರ ಏಜ್ ಮೇಲೇ ಒಂದು ಪೇಪರ್ ಮಾಡೋದು, ಅವ್ರ ಜೆಂಡರ್ ಮೇಲೇ ಒಂದು ಪೇಪರ್ ಮಾಡೋದು, ಅವ್ರ ಒಂದು ಕ್ವಶನ್ ಒಪಿನಿಯನ್ ಮೇಲೇ ಒಂದು ಪೇಪರ್ ಮಾಡೋದು, 10 ಕ್ವಶನ್ ಕೇಳಿರ್ತೀರ, ಒಂದೊಂದು ಕ್ವಶನಿಗೆ ಒಂದೊಂದು ಪೇಪರ್ ಮಾಡೋದು. ದೀಸ್ ಥಿಂಗ್ಸ್ ವಿ ಹ್ಯಾವ್ ಟು ಅವಾಯ್ಡ್. So this is the publication ethics checklist. So first is approval and consent ತಗೋಬೇಕು. Data accuracy, take care that there is no falsification, fabrication. Go for plagiarism check. Avoid submission frauds, that is multiple submission. Ethics of authorship, unnecessary ಯಾರಿಗೂ authorship ಕೊಡಬೇಡಿ. ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದ್ದರೆ ಮೊದಲೇ ಅದನ್ನು ಡಿಸ್ಕ್ಲೋಸ್ ಮಾಡಿ. ದಿಸ್ ಈಸ್ ದಿ publication ethics checklist. So these are all the ethical principles in research. Be honest, be objective. ಏನಕ್ಕೆ ಅಬ್ಜೆಕ್ಟಿವ್ ಅಂತ ಹೇಳ್ತೀವಿ ಅಂದರೆ, sometimes we are subjective. Like for example, we already have in mind that because we are seeing lot of students, if you are doing some sociological research, we say students are not serious ಅಂತ ನಾವು ಒಂದು ಹೈಪೋಥೆಸಿಸ್ ಹಾಕೊಂಡಿರ್ತೀವಿ. ಸ್ಟೂಡೆಂಟ್ಸ್ ಆರ್ ನಾಟ್ ಸೀರಿಯಸ್ ಅಬೌಟ್ ದರ್ ಫ್ಯೂಚರ್ ಬಿಕಾಸ್ ವಿ ಆರ್ ಸೀನ್ ಸ್ಟೂಡೆಂಟ್ ಎವ್ರಿ ಡೇ. ಯಾರು ಕ್ಲಾಸಿಗೆ ಬರೋದಿಲ್ಲ, ಸರಿಯಾಗಿ ಬಂದರೂ ಪಾಠ ಕೇಳೋದಿಲ್ಲ, ಮೊಬೈಲ್ ನೋಡ್ತಾ ಇರ್ತಾರೆ. ಸ್ಟೂಡೆಂಟ್ಸ್ ಆರ್ ನಾಟ್ ಸೀರಿಯಸ್ ಅಬೌಟ್ ದ ಸ್ಟಡಿ ಅಂತ ನಾವು ಹೈಪೋಥೆಸಿಸ್ ಹಾಕೊಂಡಿರ್ತೀವಿ. ವೆನ್ ಯು ಕಲೆಕ್ಟ್ ದ ಡಾಟಾ, ಯು ವಿಲ್ ಸಿ ದಟ್ ಯು ಆರ್ ಗೆಟಿಂಗ್ ದ ನೆಗೆಟಿವ್ ಡಿಫ್ರೆಂಟ್ ಆನ್ಸರ್, ದಟ್ ಸ್ಟೂಡೆಂಟ್ಸ್ ಆರ್ ವೆರಿ ಸೀರಿಯಸ್ ಅಬೌಟ್ ದರ್ ಫ್ಯೂಚರ್ ಅಂತ ಬರುತ್ತೆ. ಆದರೆ ನಾನೇನು ಹೇಳ್ತೀನಿ, ಇಲ್ಲ ನಾನು ನೋಡಿಲ್ವಾ ಜನಗಳು ಹೆಂಗಿದ್ದಾರೆ ಸ್ಟೂಡೆಂಟ್ಸ್ ಅಂತ ನಾವು ಚೇಂಜ್ ಮಾಡ್ತೀವಿ. ದಟ್ ಮೀನ್ಸ್ ಐ ಆಮ್ ನಾಟ್ ಆಬ್ಜೆಕ್ಟಿವ್, ಐ ಆಮ್ ವೆರಿ ಸಬ್ಜೆಕ್ಟಿವ್. Okay, I'm very subjective means I have already some concepts in my mind and I'm not able to come out. I'm not ready to come out. But a researcher should be objective. ಏನಿದೆ ಅದನ್ನು ಆಸ್ ಇಟ್ ಈಸ್ ತಗೊಳ್ಳೋ ಥರ ಇರಬೇಕು. ನಾವು ಕೇರ್ಫುಲ್ನೆಸ್ ಇರಬೇಕು, ಟ್ರಾನ್ಸ್ಪರೆನ್ಸಿ, ಓಪನ್ನೆಸ್, ಇಂಟಿಗ್ರಿಟಿ ಆ್ಯಂಡ್ ಆನೆಸ್ಟಿ. ದಿಸ್ ಆರ್ ಆಲ್ ದಿ ethical principles that we have to follow in the research. So accountability, you have to take responsibility of a research conduct. ನಾಳೆ ಯಾರು ಕ್ವಶನ್ ಮಾಡಿದ್ರೆ ಇಲ್ಲ ನಮ್ಮ ಗೈಡ್ ಹೇಳಿದ್ರು ಮಾಡಿದೆ ಅಂತ ಹೇಳಂಗಿಲ್ಲ. ದಿ ಹೋಲ್ ಥೀಸಿಸ್ ವಿಲ್ ಬಿ ಇನ್ ಯುವರ್ ನೇಮ್. ಎನಿಥಿಂಗ್ ಇಸ್ ದೇರ್ ಎನ್ ಯು ಆರ್ ಹೆಲ್ಡ್ ಅಕೌಂಟಬಲ್. ಸೊ ದೇರ್ ಆರ್ 2 committees here. ಒನ್ ಈಸ್ ಸ್ಕೋಪ್, ದಟ್ ಈಸ್ ಕಮಿಟಿ ಆನ್ ಪಬ್ಲಿಕೇಶನ್ ಎಥಿಕ್ಸ್ ಅಂತ ಒಂದು ಕಮಿಟಿ ಇದೆ. ದೇ ಹ್ಯಾವ್ ಸೆಟ್ ಸಮ್ ಗೈಡ್ಲೈನ್ಸ್ ವಿಚ್ ಎವ್ರಿ ಆಥರ್ ಶುಡ್ follow and every journal should follow. This committee of publication ethics, it's an international forum of editors and publishers of peer reviewed journals founded in 1997. It provides code of conduct and best practice guidelines
that define publication ethics. So the committee advises editors on how to handle the cases of research and publication misconduct, offering practical solution to maintain integrity of scientific publications. ಸೊ ಒಂದು ವೇಳೆ ಏನಾದ್ರು ಫ್ರಾಡ್ ಆದರೆ ಅದು ಯಾವ ಥರ ಡೀಲ್ ಮಾಡಬೇಕು ಪ್ರತಿಯೊಂದು ಗೈಡ್ಲೈನ್ಸ್ ಕೂಡ ಕೋಪ್ನವರು ಮಾಡಿದ್ದಾರೆ. ಸೊ ದೀಸ್ ಆರ್ ಆಲ್ ಇನ್ ಯುವರ್ ಸಿಲೆಬಸ್. ಯು ವಿಲ್ ಇನ್ ದ ಎಕ್ಸಾಮಿನೇಷನ್ ಆಲ್ಸೋ ಯು ಕ್ಯಾನ್ ಎಕ್ಸ್ಪೆಕ್ಟ್ ಕ್ವಶನ್ಸ್ ಆನ್ ಕೋಪ್ ಆರ್ ವೇಮ್ ಎಕ್ಸೆಟ್ರಾ. ಸೊ ಕಮಿಟಿ ಹ್ಯಾಸ್ ಡೆವಲಪ್ಡ್ ಗೈಡ್ಲೈನ್ಸ್. ಅವ್ರು ಏನೇನು ಮಾಡ್ತಾರೆ, ಹೌ ಈಸ್ ಯುವರ್ ಸ್ಟಡಿ ಡಿಸೈನ್, ಹೌ ಈಸ್ ಯುವರ್ ಎಥಿಕಲ್ ಅಪ್ರೂವಲ್ ಹ್ಯಾವ್ ಯು ಟೇಕನ್, ಹೌ ಯು ಆರ್ ಡನ್ ದ ಡಾಟಾ ಅನಾಲಿಸಿಸ್, ವೆದರ್ ದ ಆಥರ್ಶಿಪ್ ಈಸ್ ಗಿವನ್ ಕರೆಕ್ಟ್ಲಿ, is there any conflict of interest, how is the peer review process followed by the journal. ಈಗ ಹೇಳ್ದಂಗೆ ಈಗ ನೀವು ಒಂದು ಆರ್ಟಿಕಲ್ ಕಳಿಸಿ ಅಲಾಂಗ್ ವಿತ್ ದಟ್ ಯು ಸೆಂಡ್ ಮನಿ ಅಂತ ಹೇಳ್ತಾರೆ. ದೇರ್ ಇಸ್ ನೋ ಪೀರ್ ರಿವ್ಯೂ ಪ್ರೋಸೆಸ್ ಎಟ್ ಆಲ್. ಸೊ ಇದೆಲ್ಲ ನೋಡ್ತೀವಿ, ಎಷ್ಟು ನೀವು ಒಂದು ಆರ್ಟಿಕಲ್ ಕಳಿಸಿದ್ರೆ ನಿಮ್ಗೆ ಎಷ್ಟು ದಿವಸ ಆದಮೇಲೆ ನಿಮ್ಗೆ ಅಕ್ಸೆಪ್ಟೆನ್ಸ್ ಬಂದಿದೆ. ಆಲ್ ದಿಸ್ ಥಿಂಗ್ ದೇ ವಿಲ್ ಸಿ. ಆ್ಯಂಡ್ ರಿಡೆಂಡೆಂಟ್ ಪಬ್ಲಿಕೇಶನ್ಸ್, ಪ್ಲೆಗ್ಯಾರಿಸಮ್, ಡ್ಯೂಟಿ ಆಫ್ ಎಡಿಟರ್ಸ್, ಮೀಡಿಯಾ ರಿಲೇಷನ್, ಎವ್ರಿಥಿಂಗ್ ದೇ ವಿಲ್ ಸಿ. ದೇ ಹ್ಯಾವ್ ಡೆವಲಪ್ಡ್ ಎ ಗೈಡ್ಲೈನ್ಸ್ ಫಾರ್ ದಿಸ್. And they will regularly review whether the article journal is doing all this or not. If the journal is not following the ethical practices, then they will remove it from the list of these peer reviewed journals. ಅದೇ ಥರ ವೇಮ್ ಅಂತ ಇದೆ, ವರ್ಲ್ಡ್ ಅಸೋಸಿಯೇಷನ್ ಆಫ್ ಮೆಡಿಕಲ್ ಎಡಿಟರ್ಸ್, ಪರ್ಟಿಕ್ಯುಲರ್ಲಿ ಇನ್ ಮೆಡಿಕಲ್ ರಿಸರ್ಚಸ್. ನಾನು ಆಲ್ರೆಡಿ ಹೇಳ್ದಂಗೆ ಇಷ್ಟೊಂದು ಸರಿ ವಿ ಹ್ಯಾವ್ ದ ಫಿಯರ್ ದಟ್ ಪೀಪಲ್ ವಿಲ್ ರೀಡ್ ದೋಸ್ ಆರ್ಟಿಕಲ್ಸ್, ಪರ್ಟಿಕ್ಯುಲರ್ಲಿ ಮೆಡಿಕಲ್ ರಿಸರ್ಚಲ್ಲಿ ಯಾವುದೋ ಒಂದು ತೊಗೊಂಡ್ರೆ ಕ್ಯಾನ್ಸರಿಗೆ ಇಟ್ಸ್ ಎ ಗುಡ್ ಮೆಡಿಸನ್ ಅಂತ ಯಾರೋ ಆರ್ಟಿಕಲ್ ಬರೆದಿರ್ತಾನೆ. ವೆದರ್ ಇಟ್ ಈಸ್ ಟೆಸ್ಟಿಫೈಡ್ ಪ್ರಾಪರ್ಲಿ ಆರ್ ನಾಟ್ ವಿ ಡೋಂಟ್ ನೋ, ರೈಟ್? ಇಟ್ ಮೇ ಕಮ್ ಇನ್ ಸಮ್ ಜರ್ನಲ್ ವಿತೌಟ್ ಡೂಯಿಂಗ್ ಪ್ರಾಪರ್ ಎಡಿಟಿಂಗ್, ಪ್ರಾಪರ್ ಚೆಕ್ಕಿಂಗ್, ದೇ ವಿಲ್ ಡೂ ಇಟ್. ಸೊ ಆ ಥರ ಇದ್ದಾಗ ದಟ್ ಈಸ್ ವೈ ದೇ ಆರ್ ವೆರಿ ವೆರಿ ಕೇರ್ಫುಲ್ ಅಬೌಟ್ ಮೆಡಿಕಲ್ ರಿಸರ್ಚ್. ಒಂದು ಸೋಷಿಯಲ್ ಸೈನ್ಸ್ ರಿಸರ್ಚರ್ ಒಂದು ಚೂರು ವ್ಯತ್ಯಾಸ ಆದರೂ ಪರವಾಗಿರಲ್ಲ, ಇಟ್ಸ್ ನಾಟ್ ಗೋಯಿಂಗ್ ಟು ಹಾರ್ಮ್ ದಿ ಲೈಫ್ ಆಫ್ ಎನಿಬಡಿ. But when it comes to medical journals idella, they have to be very careful. That is why there is a separate association for WAME anta, World Association of Medical Editors. So they have also given guidelines. ಯಾವುದೇ ನೀವು ಟೆಸ್ಟಿಂಗ್ ಮಾಡಿದರೆ ಎಷ್ಟು ದಿನ ಬಿಡ್ತೀರಾ, there are timings are there. ಒಂದು ಯಾವುದೋ ಒಂದಕ್ಕೆ ಈಗ ನೀವು ಕ್ಯಾನ್ಸರ್ಗೆ ಇದು ಔಷಧಿ ಅಂತ ಏನೋ ಒಂದು ಕಂಡುಹಿಡಿದಿದ್ದೀರಾ, ಅದನ್ನು ಕೊಟ್ಟಾಗ ಕ್ಯಾನ್ಸರ್ ಕಮ್ಮಿ ಆಯಿತು ಅಂತ ಇಟ್ಕೊಳ್ಳಿ. ಇಟ್ ಈಸ್ ನಾಟ್ ಸಫಿಷಿಯೆಂಟ್. ಯು ಹ್ಯಾವ್ ಟು ಸಿ ದ ಲಾಂಗ್ ಟರ್ಮ್ ಎಫೆಕ್ಟ್, ರೈಟ್? ಇವಾಗ ಕೋವಿಡ್ ಟೈಮಲ್ಲಿ ಏನಾಯಿತು, ಇಮ್ಮಿಡಿಯೇಟ್ ನಮಗೆ ಮೆಡಿಸನ್ ಬೇಕಾಯಿತು. ಎವ್ರಿ ಕಂಟ್ರಿ ವಾಸ್ ಡೂಯಿಂಗ್ ರಿಸರ್ಚ್ ಆನ್ ಕೋವಿಡ್, ಬಟ್ ಇಮ್ಮಿಡಿಯೇಟ್ಲಿ ಯು ಹ್ಯಾವ್ ಟು ಸರ್ವ್ ಪೀಪಲ್ ಆಲ್ಸೋ ವಿತ್ ದ ಮೆಡಿಸನ್ಸ್. ವೆರ್ ಇಸ್ ದ ಟೈಮ್ ಟು ಸಿ ದ ಲಾಂಗ್ ಟರ್ಮ್ ಎಫೆಕ್ಟ್? ಮಿನಿಮಮ್ 10 ವರ್ಷ ನೋಡಬೇಕು, 5 ವರ್ಷ ನೋಡಬೇಕು, ಏನಾದ್ರು ಎಫೆಕ್ಟ್ ಆಗುತ್ತಾ ಲಾಂಗ್ ಟರ್ಮ್ ಎಫೆಕ್ಟ್ ಅಂತ ರೂಲ್ಸ್ ಹೇಳುತ್ತೆ. ಬಟ್ ಯು ಕಾಂಟ್ ವೆಯ್ಟ್ ಫಾರ್ ದಟ್, ರೈಟ್? ಸೊ ಬಟ್ ಅದರ್ವೈಸ್ ಎನಿ ನ್ಯೂ ಮೆಡಿಸನ್ ದೇ ಹ್ಯಾವ್ ಎ ಪೀರಿಯಡ್, ಕೂಲಿಂಗ್ ಪೀರಿಯಡ್ ಅಂತ ಹೇಳ್ತೀವಿ. ಆ ಪೀರಿಯಡ್ ಆದಮೇಲೆ ಯು ಕ್ಯಾನ್ ಕಮರ್ಷಿಯಲೈಸ್ ದ ಪರ್ಟಿಕ್ಯುಲರ್ ಮೆಡಿಸನ್. ಸಿಮಿಲರ್ಲಿ ಯು ಹ್ಯಾವ್ ಎ DOAG ಸ್ಟ್ಯಾಂಡರ್ಡ್, ಮೇಡಮ್ ಕೂಡ ಹೇಳ್ತಾ ಇದ್ರು, ಡೈರೆಕ್ಟರಿ ಆಫ್ ಓಪನ್ ಅಸೆಸ್ ಜರ್ನಲ್. ಸೊ ಇದರಲ್ಲಿ ನಿಮಗೆ ಯಾವುದು ಒಳ್ಳೆ ಜರ್ನಲ್ಲು, ಯಾಕಂದರೆ ನೀವು ಆರ್ಟಿಕಲ್ ಪಬ್ಲಿಷ್ ಮಾಡಬೇಕಂದ್ರೆ ಯಾವ ಜರ್ನಲಲ್ಲಿ ಮಾಡಬೇಕು, ದೆರ್ ಇಸ್ ಎ ಸಪ್ರೇಟ್ ಕ್ಲಾಸ್ ಆನ್ ದಿಸ್. ಜರ್ನಲ್ ಫೈಂಡರ್ ಅಂತಲೇ ಒಂದು ಕ್ಲಾಸ್ ಮಾಡಿಸ್ತಾ ಇದ್ದೀವಿ. ಯಾವ ಜರ್ನಲಲ್ಲಿ ನೀವು ಆರ್ಟಿಕಲ್ ಪಬ್ಲಿಷ್ ಮಾಡಬೇಕು, ಹೇಗೆ ಕಂಡುಹಿಡಬೇಕು ಯಾವ ಜರ್ನಲ್ ಒಳ್ಳೆಯದು, ನಾನು ಯಾವ ಜರ್ನಲ್ಗೆ ನಾನು ಆರ್ಟಿಕಲ್ ಕಳಿಸ್ಬೇಕು ಅಂತ ಹೇಗೆ ಗೊತ್ತಾಗುತ್ತೆ ಅಂತ. ಸೊ ಇದು ಒಂದು ಡೈರೆಕ್ಟರಿ ಆಫ್ ಓಪನ್ ಅಸೆಸ್ ಜರ್ನಲ್ ಅಂತ ಇದೆ. ಇಲ್ಲಿ ಎಲ್ಲ ಓಪನ್ ಅಸೆಸ್ ಜರ್ನಲ್ಗಳು ಇರ್ತವೆ. ಸೊ ಇದೇ ಆಲ್ಸೋ ಯು ಕ್ಯಾನ್ ಫೈಂಡ್. ಸೊ ದೀಸ್ ಆರ್ ದಿ 4 ಮೇಜರ್ ಆರ್ಗನೈಸೇಷನ್ಸ್. ಓಪನ್ ಆಕ್ಸೆಸ್ ಸ್ಕಾಲರಿ ಪಬ್ಲಿಕೇಶನ್ ಅಸೋಸಿಯೇಷನ್ ಅಂತ, ದೇ ಆಲ್ಸೋ ಹ್ಯಾವ್ ಎ ಡಾಟಾ ಬೇಸ್, ಯಾವ ಜರ್ನಲ್ ಒಳ್ಳೆಯದು ಅಂತ. ಸೊ ದೀಸ್ ಥಿಂಗ್ಸ್ ವಿಲ್ ಹೆಲ್ಪ್ ಯು ಟು ಡಿಸೈಡ್ ಟು ವಿಚ್ ಜರ್ನಲ್ ಯು ಹ್ಯಾವ್ ಟು ಸೆಂಡ್ ಯುವರ್ ಆರ್ಟಿಕಲ್ ಅಂತ. So how to find predatory publishers ಅಂದರೆ they will not do any quality check, they have author fees, there is no credential, no proper ISSN number. ISSN ನಂಬರ್ ಅಂತ ಇರುತ್ತೆ, ಯಾವುದೇ ಜರ್ನಲ್ ಆದ್ರೂ ISSN ನಂಬರ್ ಇದೆಯಾ ಅಂತ ನೋಡ್ಕೊಳ್ಳಿ ನೀವು, ಅದಿದ್ರೇ ನೀವು ಮಾಡ್ಬೋದು. DOI ಅಂತ ಹೇಳ್ತೀವಿ, they will give one link, if you click on that link it should open your article. ethical approach ಇದೆಯಾ ಅಂತ ನೋಡಿ. these are all very important. ಸೊ ಯು ಹ್ಯಾವ್ ಟು ಸಿ ದ ವೆಬ್ಸೈಟ್ ಕ್ವಾಲಿಟಿ, ಪೀರ್ ರಿವ್ಯೂ ಇದೆಯಾ ಅಂತ ನೋಡಿ ಜರ್ನಲಲ್ಲಿ, ಎಡಿಟೋರಿಯಲ್ ಬೋರ್ಡ್ ನೋಡಿ, ಆಥರ್ ಫೀಸ್ ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ, ಕಾಪಿ ರೈಟ್ ಆ್ಯಂಡ್ ಲೈಸೆನ್ಸಿಂಗ್ ನೋಡ್ಕೊಳ್ಳಿ, ಓನರ್ಶಿಪ್, ಹೂ ಈಸ್ ಓನಿಂಗ್ ದ ಜರ್ನಲ್ ಅಂತ ನೋಡ್ಕೊಳ್ಳಿ. ದಟ್ ವಿಲ್ ಹೆಲ್ಪ್ ಯು ಟು ಐಡೆಂಟಿಫೈ ದಟ್ಸ್ ಎ ಗುಡ್ ಜರ್ನಲ್ ಆರ್ ಬ್ಯಾಡ್ ಜರ್ನಲ್.
Okay. Now, I want to tell you something which is helpful in your research. Use of AI in research. Okay. Before I start this, let me tell me one thing, whether use of AI in research is ethical or not ethical. How many of you say ethical? One. How many of you say non-ethical? ಎಲ್ಲ ಇಲ್ವಲ್ಲ, ಅದಕ್ಕೆ ಇಬ್ಬರು ಕೈ ಎತ್ತಿರ, ಇದಕ್ಕೆ 4 ಜನ ಎತ್ತೀರ, ಅದಕ್ಕೆ 4 ಜನ ಎತ್ತೀರ, ಉಳಿದವರು ಯಾವ ಥರ ಡಿಸಿಷನ್ಗೂ ಬಂದಿಲ್ಲ. ಯಾ how you use are important. Yes, that is also correct. See, AI is not advisable ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ವಿ ಲೀವ್ ಇನ್ ದಟ್ ಏರಾ, ರೈಟ್. ಈಗ ನಮ್ಮ ಮೇಡಮ್ ಹೇಳ್ತಾ ಇದ್ದಂಗೆ ನಾವು ಮುಂಚೆ ಲೈಬ್ರರಿಗೆ ಹೋಗಿ ಓದ್ತಾ ಇದ್ವಿ ಅಂತಂದರೆ, ಇವಾಗ ಯಾರೋ ಕಂಪ್ಯೂಟರ್ ಯೂಸ್ ಮಾಡಿದೆ ರಿಸರ್ಚ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಇಟ್ ಹ್ಯಾಸ್ ಈಸ್ಡ್ ಇಟ್ ಯುವರ್ ವರ್ಕ್, ರೈಟ್. ಇದೇ ರೀತಿ ಎ ಐ ಇಸ್ ಆಲ್ಸೋ ಈಸ್ ಯುವರ್ ವರ್ಕ್. ವಿ ಕೆನಾಟ್ ಅವಾಯ್ಡ್ ಇಟ್ ಬಿಕಾಸ್ ಇಟ್ ಹಸ್ ಬಿಕಮ್ ದ ಆರ್ಡರ್ ಆಫ್ ದಿ ಡೇ. ಇವತ್ತು ಎ ಐ ಇಲ್ಲ ಅಂತ ಆಗೋದೇ ಇಲ್ಲ. ಸೊ ಯು ಕ್ಯಾನ್ ಯೂಸ್, ಡೆಫಿನೆಟ್ಲಿ ಯೂಸ್ ಎ ಐ, ಇಲ್ಲ ಅಂತಲ್ಲ, ಆದರೆ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಓಕೆ, ಬಿಫೋರ್ ಐ ಗೋ ಫರ್ದರ್, ಐ ಜಸ್ಟ್ ವಾಂಟ್ ಟು ನೋ ಹೌ ಮೆನಿ ಆಫ್ ಯು ರಿಯಲಿ ನೋ ಅಬೌಟ್ ಎ ಐ. ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ ಕರೆಕ್ಟ್ಲಿ, ಇಲ್ಲಾಂದರೆ ನಂಗೆ ಗೊತ್ತೇ ಆಗಲ್ಲ. ಹೌ ಮೆನಿ ಆಫ್ ಯು ಆರ್ ಯೂಸಿಂಗ್ ಎ ಐ? ಸೊ ಯು ಆರ್ ಯೂಸಿಂಗ್ ಎ ಐ ಅಂತ ಹೇಳಿದರೆ ಇಟ್ಸ್ ಗುಡ್. ದಟ್ ಬೇಕಂದರೆ ಎಷ್ಟೋ ಸರಿ ಏನಾಗುತ್ತೆ, ನಾವು ಕುತ್ಕೊಂಡು ಅದನ್ನೇ ಗೊತ್ತಿರೋದನ್ನೇ ಬರೆಯೋದಕ್ಕಿಂತ ವಿ ಕ್ಯಾನ್ ಡೆಫಿನೆಟ್ಲಿ ಮೇಕ್ ಯೂಸ್ ಆಫ್ ಎ ಐ. ಸೊ ಹೌ ವಿ ಆರ್ ಯೂಸಿಂಗ್ ಎ ಐ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಲೆಟ್ ಮೀ ಟೆಲ್ ಯು ಅಬೌಟ್ ಗೈಡ್ಲೈನ್ಸ್. ಇನ್ನು ಯು ಜಿ ಸಿ ಅವ್ರು ಯಾವುದೇ ಗೈಡ್ಲೈನ್ಸ್ ಕೊಟ್ಟಿಲ್ಲ ಇದ್ರ ಬಗ್ಗೆ, ಎ ಐ ಬಗ್ಗೆ. ಈವನ್ ಎ ಐ ಸಿ ಟಿ ಎಸ್ ಆಲ್ಸೋ ಅಫಿಷಿಯಲಿ ನಾಟ್ ಗಿವನ್ ಗೈಡ್ಲೈನ್ಸ್. ಯಾವುದೇ ರೆಗ್ಯುಲೇಷನ್ಸ್ ಅಂತ ಇದುವರೆಗೂ ಆಗಿಲ್ಲ. ಬಟ್ ವಾಟ್ ದೇ ಹ್ಯಾವ್ ಟೋಲ್ಡ್ ಈಸ್ ದಟ್ ಇಫ್ ಯು ಕ್ಯಾನ್ ಯೂಸ್ ಎ ಐ ಅಂತ ಹೇಳಿದ್ದಾರೆ. ಯು ಕ್ಯಾನ್ ಯೂಸ್ ಎ ಐ, ಬಟ್ ಎ ಐ ಜನರೇಟೆಡ್ ಕಂಟೆಂಟ್ ಮಸ್ಟ್ ನಾಟ್ ಎಕ್ಸಿಡ್ 20% ಆಫ್ ದಿ ಟೋಟಲ್ ಥೀಸಿಸ್ ಅಂತ ಹೇಳಿದ್ದಾರೆ. ಯು ಕ್ಯಾನ್ ಯೂಸ್ ಎ ಐ, ಬಟ್ ಇಟ್ ಶುಡ್ ನಾಟ್ ಎಕ್ಸಿಡ್ 20%. ಬಟ್ ಇಟ್ ಈಸ್ ನಾಟ್ ಅಫಿಷಿಯಲಿ ರೆಗ್ಯುಲೇಷನ್ ಅಂತ. ರೆಗ್ಯುಲೇಷನ್ ಆಗಬೇಕಂದ್ರೆ ಅವ್ರದ್ದು ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಇಟ್ಟು ಪಾಸ್ ಮಾಡಿ ಅದಕ್ಕೆ ಗೆಜೆಟರ್ ಆಗಿ ಬರಬೇಕು. ಅದೆಲ್ಲ ಇನ್ನೂ ಆಗಿಲ್ಲ. ಬಟ್ ದೇ ಹ್ಯಾವ್ ಟೋಲ್ಡ್ ಅಟ್ಲೀಸ್ಟ್ 20% ತನಕ ಇಟ್ಕೋಬೋದು ಅಂತ ಹೇಳಿದ್ದಾರೆ. ಸೆಕೆಂಡ್ ಥಿಂಗ್ ಈಸ್ ದಟ್ ಪ್ರಾಪರ್ ಸೈಟೇಷನ್ ರೆಫರಿಂಗ್ಸ್ ಆಫ್ ಎ ಐ ಟೂಲ್ ಇಸ್ ರಿಕ್ವೈರ್ಡ್. ಸೊ ನೀವು ಎಲ್ಲಿ ಎ ಐ ಯೂಸ್ ಮಾಡಿದ್ದೀರಾ ಅದನ್ನು ನೀವು ಡಿಕ್ಲೇರ್ ಮಾಡಬೇಕು. ಇಫ್ ಯು ಇನ್ ಯುವರ್, ಫಾರ್ ಎಕ್ಸಾಂಪಲ್, ನೀವು ಸೆಕೆಂಡ್ ಚಾಪ್ಟರ್ ಬರೆದ್ರೆ ಅಥವಾ ಥರ್ಡ್ ಚಾಪ್ಟರ್ ಬರೆದ್ರೆ, ಥಿಯರಿಟಿಕಲ್ ಫ್ರೇಮ್ವರ್ಕ್ ಬರೆದ್ರೆ ನಿಮ್ಮ ಥೀಸಿಸಲ್ಲಿ, ಅಲ್ಲಿ ನೀವು ಎ ಐ ಯೂಸ್ ಮಾಡಿದರೆ, ಎಲ್ಲಿ ಎ ಐ ಯೂಸ್ ಮಾಡಿದ್ದೀರಾ, ಎಷ್ಟು ಎ ಐ ಯೂಸ್ ಮಾಡಿದ್ದೀರಾ ಅದನ್ನು ನೀವು ಕ್ಲಿಯರಾಗಿ ಸೈಟ್ ಮಾಡಬೇಕು. ಮ್ಯಾಂಡೇಟರಿ ಡಿಸ್ಕ್ಲೋಸ್ ಆಫ್ ಆಲ್ ಎ ಐ ಯೂಸೇಜ್ ಇನ್ ಥೀಸಿಸ್ ಆ್ಯಂಡ್ ರಿಸರ್ಚ್ ಪೇಪರ್. ಇಫ್ ಅಟ್ ಆಲ್ ಯೂರಿಂಗ್ ಇನ್ ರಿಸರ್ಚ್ ಪೇಪರ್ ಆರ್ ಇನ್ ಥೀಸಿಸ್, ಯು ಹ್ಯಾವ್ ಟು ಡಿಸ್ಕ್ಲೋಸ್. ಇನ್ಸ್ಟಿಟ್ಯೂಷನ್ ಮಸ್ಟ್ ಯೂಸ್ ರೋಬೋಸ್ಟ್ ಡಿಟೆಕ್ಷನ್ ಸಾಫ್ಟ್ವೇರ್ ಫಾರ್ ಎ ಐ ಕಂಟೆಂಟ್ ಅಂತ ಹೇಳಿದ್ದಾರೆ. ಬಟ್ ಹೌ ಫಾರ್ ಇಟ್ ಈಸ್ ಪಾಸಿಬಲ್ ಅನ್ನೋದು ಇಂಪಾರ್ಟೆಂಟ್. ಓಕೆ, ನಿಮಗೆ ಎ ಐ ಯೂಸ್ ಮಾಡಿ ಬರೆದ್ರೆ ದೇರ್ ಆರ್ ಚೆಕ್ ಎಗೇನ್ ಒಂದಿಷ್ಟು ಎ ಐ ಸಾಫ್ಟ್ವೇರ್ಗಳೇ ಇದ್ದಾವೆ. ವೆದರ್ ಇಟ್ ಇಸ್ ಎ ಐ ರಿಟರ್ನ್ ಕಂಟೆಂಟ್ ಆರ್ ಹ್ಯೂಮನ್ ರಿಟರ್ನ್ ಕಂಟೆಂಟ್ ಅಂತ ನೋಡೋದಕ್ಕೆ ಕೆಲವೆಲ್ಲ ಸಾಫ್ಟ್ವೇರ್ಗಳಿದ್ದಾವೆ. ಆದರೆ ದೇರ್ ಆರ್ ಸಮ್ ಮೋರ್ ಎ ಐಸ್ ವಿಚ್ ವಿಲ್ ಕನ್ವರ್ಟ್ ಎ ಐ ಜನರೇಟೆಡ್ ಕಂಟೆಂಟ್ ಇಂಟು ಹ್ಯೂಮನೈಸ್ಡ್ ಕಂಟೆಂಟ್. ಅದೂ ಕೂಡ ಸಾಫ್ಟ್ವೇರ್ಗಳಿದ್ದಾವೆ. ಸೊ ನೀವು ಆ ಥರ ಕನ್ವರ್ಟ್ ಮಾಡಿ ಹಾಕಿದಾಗ ಏನಾಗುತ್ತೆ ಅಂದರೆ, ಎ ಐ ಡಿಟೆಕ್ಷನಿಗೆ ಕೊಟ್ಟಾಗ ಝೀರೋ ಫ್ರಮ್ ಚಾಟ್ ಜಿ ಪಿ ಟಿ 100% ಹ್ಯೂಮನ್ ಅಂತ ಕೊಟ್ಬಿಡುತ್ತೆ. ಸೊ ಅದು ಕಷ್ಟ ಇದೆ. ಬಟ್ ದಿಸ್ ಈಸ್ ವಾಟ್ ಎ ಸಿ ಟಿ ಹಸ್ ಡಿಸೈಡೆಡ್. ಓಕೆ, ಸೊ ವಾಟ್ ಇಟ್ ಹಸ್ ಸೆಡ್ ಇಸ್, ಫಾರ್ ಪಿ ಎಚ್ ಡಿ ಕ್ಯಾಂಡಿಡೇಟ್ಸ್ ಯು ಹ್ಯಾವ್ ಟು ಎಕ್ಸ್ಪ್ಲಿಸಿಟ್ಲಿ ಡಿಸ್ಕ್ಲೈಮರ್ ಸ್ಟೇಟ್ಮೆಂಟ್ಗಳು ಕೊಡಬೇಕು. ಫಾರ್ ಪ್ಲೆಗ್ಯಾರಿಸಮ್ ಡಿಕ್ಲರೇಷನ್ ಥರನೇ ಎ ಐ ಸಿ ಟಿಗೂ ಇದನ್ನು ಎ ಐ ಜನ್ರೇಷನ್ಗೂ ನೀವು ಡಿಸ್ಕ್ಲೈಮರ್ ಕೊಡಬೇಕು. ಮೀನ್ಸ್ ವಾಟ್ ರೆಸ್ಪಾನ್ಸಿಬಿಲಿಟಿ ಯು ಓನ್ ದೇರ್ ವೆನ್ಎವರ್ ಯು ರಿಟರ್ನ್ ದ ಎ ಐ ಕಂಟೆಂಟ್. ಯಾಕಂದರೆ ಎಷ್ಟೋ ಸರಿ ಇಟ್ ವಿಲ್ ಬಿಗ್ ಫೇಕ್. ನೀವು ಎ ಐನಲ್ಲಿ ಕೊಟ್ಟಾಗ ಏನಾಗುತ್ತೆ, ಕೆಲವು ಸರಿ ನಿಜವಾದ್ದೇ ಕೊಡುತ್ತೆ ಅಂತ ನೀವು ಹೇಳೋಕ್ಕಾಗಲ್ಲ. ಅದು ಸುಮ್ಮನೆ ತಾನೇ ಊಹಿಸ್ಕೊಂಡು ತಾನೇ ಹುಟ್ಟಿಸ್ಕೊಂಡು ಕೊಟ್ಬಿಟ್ಟಿರುತ್ತೆ, ರೈಟ್. ಸೊ ದಟ್ ಇಸ್ ವೆರಿ ಡೇಂಜರಸ್. ಆವಾಗ ನೀವು ಅದನ್ನು ಕರೆಕ್ಟಾಗಿ ಹೇಳ್ಬೇಕು. ಇದನ್ನು ಹೌದು, ಇದು ನೀವು ಅದು ಓದಿ ಅರ್ಥ ಮಾಡಿಕೊಂಡು ಇಲ್ಲ ಕರೆಕ್ಟಾಗಿ ಕೊಟ್ಟಿದೆ ಅಂತ.
documentation of percentage of AI generation content you have to document in your thesis. AI tool should support but not replace critical research process. ನಾನು ಎ ಐ ಯೂಸ್ ಮಾಡ್ತೀನಿ ಅಂದರೆ ನೀವು ಮೇ ಬಿ ಸಂಬಡಿ ವಾಸ್ ಟೆಲ್ಲಿಂಗ್ ವೇರ್ ಯು ಯೂಸ್ ಅದು ಇಂಪಾರ್ಟೆಂಟ್. ಸೊ ನಾನು ಎ ಐ ಯೂಸ್ ಮಾಡ್ತೀನಿ ಅಂದ ತಕ್ಷಣ ನಾನು ಥಿಯರಿಟಿಕಲ್ ಯೂಸ್ ಮಾಡ್ಬೋದು. ಅದು ಬಿಟ್ಟು ಡಾಟಾ ಅನಾಲಿಸಿಸ್ಗೂ ಎ ಐ ಯೂಸ್ ಮಾಡ್ತೀನಿ, ಇಂಟರ್ಪ್ರಿಟೇಷನ್ಗೂ ಯೂಸ್ ಮಾಡ್ತೀನಿ, ಫೈಂಡಿಂಗ್ಸ್ ಯೂಸ್ ಮಾಡ್ತೀನಿ, ಸಜೆಷನ್ಗೂ ಯೂಸ್ ಮಾಡ್ತೀನಿ, ಎಲ್ಲದಕ್ಕೂ ಎ ಐ ಯೂಸ್ ಮಾಡ್ತೀನಿ ಅಂದರೆ ಇಟ್ ಇಸ್ ನಾಟ್ ಸಪೋರ್ಟೆಡ್. For critical research process, you have to do it on your own, but maybe some part you can go for AI. Maintain transparency around AI tool contribution. So you have to show in your thesis which is taken from AI, which is done by you ಅನ್ನೋದನ್ನು ಕ್ಲಿಯರ್ ಆಗಿ ಹೇಳಬೇಕಾಗತ್ತೆ. So before I go for this, so first thing what you can do is you can use Comet. How many of you are using Comet here? ಒಬ್ಬರು ಯೂಸ್ ಮಾಡ್ತಾರೆ. So if you have brought laptop, you can download it also. So instead of using Google browser, you can go for Comet browser. So ನೀವು ಎ ಐ ಯೂಸ್ ಮಾಡ್ತಿದ್ದೀರ ಅಂತ ಹೇಳಿದ್ರೆ ಇಟ್ ಈಸ್ ವೆರಿ ಈಸಿ ಫಾರ್ ಯು ಟು ಡೂ ಎನಿಥಿಂಗ್ ಇಫ್ ಯು ಆರ್ ಯೂಸಿಂಗ್ Comet browser. If I have brought my laptop, I would have shown you here. So try to download and use Comet browser. COMMET, ಕಾಮೆಟ್. ಸೊ ಅದರಲ್ಲಿ ನಿಮಗೆ ಒಂದು ಎ ಐ ಅಸಿಸ್ಟೆಂಟ್ ಬಂದಿರುತ್ತೆ. ಸೊ ಇನ್ ದಟ್ ಯು ಕೆ ಫಾರ್ ಎಕ್ಸಾಂಪಲ್ you open in any article there in the using assistant, I will show you tomorrow. Using that assistant you can say please brief me about this article ಅಂತ ನೀವು ಹೇಳ್ಬೋದು. It will give you a small brief about a particular article. Then you can also ask him translate this to Kannada. ಸೊ ನಿಮ್ಗೆ ಅದು ಆರ್ಟಿಕಲ್ನ ನಿಮಗೆ ಸಪೋಸ್ ಅದು ಇಂಗ್ಲೀಷಲ್ಲಿದ್ದು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಯು ಕ್ಯಾನ್ ಟ್ರಾನ್ಸ್ಲೇಟ್ ಇಟ್ ಟು ಕನ್ನಡ ಆ್ಯಂಡ್ ಯು ಕ್ಯಾನ್ ರೀಡ್ ದ ಆರ್ಟಿಕಲ್. ಸೊ ಈ ಥರ ದೆರ್ ಆರ್ ಸೋ ಮೆನಿ ಆಪ್ಷನ್ಸ್ ಯೂಸಿಂಗ್ ದಟ್ ಎ ಐ ಅಸಿಸ್ಟೆಂಟ್ ಯು ಕ್ಯಾನ್ ಡೂ. ಸೊ ಬೆಟರ್ ಯು ಕ್ಯಾನ್ ಯೂಸ್ ಕಾಮೆಟ್ ಬ್ರೌಸರ್. ಓಕೆ, ಸೊ ಇಫ್ ಯು ಹ್ಯಾವ್ ಬ್ರಾಟ್ ಯುವರ್ ಲ್ಯಾಪ್ಟಾಪ್ಸ್ ದೆನ್ ಯು ಕ್ಯಾನ್ ಡೆಫಿನೆಟ್ಲಿ ಯೂಸ್ ದೋಸ್ ಥಿಂಗ್ಸ್. So if you are using AI tools, if you are using major AI tools, what you can use andre, one is paper pal anta ide. It is for writing papers. So that will help you to write papers. Second, you have Jenny AI anta ide. That will help you to write paper with the citation support. So but you have to be very careful. Sometimes it will give fake citations. ಆ ಸೈಟೇಷನ್ ನೀಟಾಗಿ ಅದು ಆಥರ್ ನೇಮು, ಜರ್ನಲ್ಲು, ಇಯರು ಎಲ್ಲ ಕೊಟ್ಟಿರುತ್ತೆ API ಫಾರ್ಮ್ಯಾಟಲ್ಲಿ. ಆದರೆ ನೀವು ಆರ್ಟಿಕಲ್ ಓಪನ್ ಮಾಡೋಕ್ಕೋದ್ರೆ ಆರ್ಟಿಕಲೇ ಇರಲ್ಲ, ಫೇಕ್ ಸೈಟೇಷನ್ಸ್ ಕೊಟ್ಟಿರುತ್ತೆ ಕೆಲವು ಟೂಲ್ಗಳು. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ಕ್ರಾಸ್ ಚೆಕ್, ಓಪನ್ ದಟ್ ಸೈಟೇಷನ್ ಆ್ಯಂಡ್ ಚೆಕ್ ಇಟ್. ಸೊ ಜೆನ್ನಿ AI ಅಂತ ಇದೆ, ದಟ್ ಯು ಕ್ಯಾನ್ ಯೂಸ್ ಫಾರ್ ರೈಟಿಂಗ್. ದೆನ್ ರಿಸರ್ಚ್ ಪಾಲ್ ಅಂತ ಇದೆ. ಸೊ ಇಟ್ ಇಸ್ ಆಲ್ ಗಿವ್ ಅಥೆಂಟಿಕ್ ಸೈಟೇಷನ್ಸ್. They claim it like that, but it is always responsibility lies with the user. So to check the whether the citations are correct or not. ಮತ್ತೆ ಆ ಸೈಟೇಷನ್ ತೆಗೆದ್ರೂ ನೀವು ಆ ಸೈಟೇಷನ್ ಓಪನ್ ಮಾಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅದರಲ್ಲಿ ಇದೆಯಾ ಅಂತ ನೀವು ಕ್ರಾಸ್ ಚೆಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಚಾಟ್ GPT and ಕ್ಲೌಡ್. ದಿಸ್ ಇಸ್ ಆಲ್ಸೋ ಯೂಸ್ ಫಾರ್ ಜನರಲ್ ಪರ್ಪಸ್ ಆಫ್ AI ಫಾರ್ ಡ್ರಾಫ್ಟಿಂಗ್ ಆ್ಯಂಡ್ ಐಡಿಯೇಷನ್. ಸೊ ಈಗ ನಿಮ್ಮದು ಟೈಟಲ್ ಏನು ತೊಗೊಂಡಿದ್ದೀರಾ ಅದನ್ನು ನೀವು ಅಲ್ಲಿಗೆ ಹಾಕ್ಬಿಟ್ಟು whether this title is okay or can I modify this ಅಂತ ನೀವು ಕೇಳಿದರೆ it will give you ideas. ಸೊ ಚಾಟ್ GPT they have released Pro. ಸೊ Pro ತೊಗೊಂಡಿದ್ದೀರಾ ಇಲ್ಲ, ಯು ಕ್ಯಾನ್ ಟೇಕ್ ಚಾಟ್ GPTಗೆ ಹೋದರೆ ನೀವು ಅಂದರೆ ನಿಮ್ಮ ಮೊಬೈಲಲ್ಲಿ ಓಪನ್ ಮಾಡಿದರೆ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅದರಲ್ಲಿ ಬರೋಲ್ಲ. ನೀವು ಲ್ಯಾಪ್ಟಾಪಲ್ಲೇನೋ ಓಪನ್ ಮಾಡಿ ಚಾಟ್ GPTನ ಅಪ್ಗ್ರೇಡ್ ಅಂತ ಕೊಟ್ಟರೆ ಇವಾಗ 1 year ಫ್ರೀ ಕೊಟ್ಟಿದ್ದಾರೆ. ಸೊ Pro ತೊಗೋಬೋದು ನೀವೆಲ್ಲ ಈಸಿಯಾಗಿ. Pro ತೊಗೊಳ್ಳಿ. ಅದೇನೋ ನಿಮ್ಮದು ಆ್ಯಕ್ಚುಲಿ ಯು ಹ್ಯಾವ್ ಟು ನಿಮ್ಮದು ಇದನ್ನು ಲಿಂಕ್ ಅಂದರೆ ನಿಮಗೆ ಅದು UPI ಕಳಿಸುತ್ತೆ ಮ್ಯಾಂಡೇಟು. ಮೇ ಬಿ ಫಾರ್ 10 years ಎವ್ರಿ ಮಂತ್ 400 rupees ಥರ ಕಟ್ ಮಾಡ್ಕೊಳ್ತೀವಿ ಅಂತ ಮ್ಯಾಂಡೇಟ್ ಕಳಿಸುತ್ತೆ. ಬಟ್ 1 year ಇಟ್ ಈಸ್ ಫ್ರೀ. 1 year ಆದಮೇಲೆ ಮರಿದೇನೆ ಆ ಮ್ಯಾಂಡೇಟ್ನ ಕ್ಯಾನ್ಸಲ್ ಮಾಡ್ಕೋಬೇಕಷ್ಟೆ. ಇಲ್ಲಾಂದರೆ ಎವ್ರಿ ಮಂತ್ 400 ರೂಪಾಯಿ ಕಟ್ ಆಗುತ್ತೆ 1 ವರ್ಷ ಆದಮೇಲೆ. ಸೊ ಯು ಹ್ಯಾವ್ ಟು ಬಟ್ ನೌ ಅಟ್ಲೀಸ್ಟ್ ಇಟ್ ಈಸ್ ಫ್ರೀ. ಸೊ ಅಪ್ಗ್ರೇಡ್ ಇಟ್. ಇಲ್ಲಾಂದ್ರೆ ಏನಾಗುತ್ತಂದರೆ ನಿಮ್ಗೆ ಎಷ್ಟು ಕ್ವಶನ್ ಕೇಳ್ಬೋದು ನೀವು, ಅದು ನಿಮಗೆ ಲಿಮಿಟೇಷನ್ ಇರುತ್ತೆ, ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಚಾಟ್ ಯು ಕ್ಯಾನ್ ಅಪ್ಗ್ರೇಡ್. ಸಿಮಿಲರ್ಲಿ ಏರ್ಟೆಲ್ ಯೂಸರ್ಸ್ ಇದ್ದರೆ ಯು ಕ್ಯಾನ್ ಟೇಕ್ ಪರ್ಪ್ಲೆಕ್ಸಿಟಿ Pro ಫ್ರೀ. ಸೊ
ಏರ್ಟೆಲ್ ಯೂಸರ್ಸ್ ಯಾರೇ ಇದ್ರೂ ಪರ್ಪ್ಲೆಸಿಟಿ ಪ್ರೋ ತೊಗೊಳ್ಬೋದು ಫ್ರೀಯಾಗಿ. ಹಾಗೆಯೇ ಜಿಯೋನವರು ಕೂಡ ಜೆಮಿನಿ ಪ್ರೋ ಫ್ರೀ ಕೊಡ್ತಾರೆ. ಯು ಕ್ಯಾನ್ ಯೂಸ್ ಇಟ್. ಸೊ ಪ್ರೆಸೆಂಟೇಷನ್ಸ್ಗಳಿಗೆ ಇಫ್ ಯು ಆರ್ ಪ್ರಿಪೇರಿಂಗ್ ಪಿ ಪಿ ಟಿಸ್ ಯು ಕ್ಯಾನ್ ಯೂಸ್ ದೀಸ್ ಥಿಂಗ್ಸ್. ಡೆಸ್ಕ್ಟಾಪಸ್ ಅಂತ ಇದೆ, ಸ್ಲೈಡ್ಸ್ ಎ ಐ ಅಂತಿದೆ, ಗಾಮಾ ಎ ಐ ಅಂತಿದೆ, ಡಿಸೈನ್ ಎ ಐ, ಬ್ಯೂಟಿಫುಲ್ ಎ ಐ ಅಂತೆಲ್ಲ ಇದೆ. ಯು ಕ್ಯಾನ್ ಯೂಸ್ ಆಲ್ ದೋಸ್ ಎ ಐಸ್. ಇನ್ ದಿಸ್ ಆ್ಯಕ್ಚುಲಿ ಐ ಫೌಂಡ್ ಗಾಮಾ ಬಿಟ್ ಈಸಿ. ಈಗ ನಾನು ಐ ಹ್ಯಾವ್ prepared all the themes and all through gamma only. Okay, now I have used gamma only here because we have to be very ethical and transparent while declaring use of AI tools. So I am telling you. So I used gamma here. So gamma AI will help you to prepare your presentations. ನೀವು ಅದಕ್ಕೆ ನಿಮ್ಮ either you can give your write-up. Actually here I gave my write-up and it created it. But without giving write-up also it will be creating. ನೀವು ಟಾಪಿಕ್ ಕೊಟ್ಟರೆ it will create the slides. ಈ ಟಾಪಿಕ್ ಮೇಲೆ 10 ಸೈಡ್ ಫ್ರೀ ಮಾಡಿಕೊಡುತ್ತೆ. ಅದಕ್ಕಿಂತ ಜಾಸ್ತಿ ಸ್ಲೈಡ್ ಬೇಕಂದರೆ ಯು ಹ್ಯಾವ್ ಟು ಪರ್ಚೇಸ್ ಇಟ್. ಬಟ್ 10 ಸ್ಲೈಡ್ಸ್ ಸಾಮಿ ಸ್ಲೈಸಿಂಗ್ ಮಾಡಿ 4 ಬೇರೆ ಟಾಪಿಕ್ ಕೊಟ್ಟು ಮಾಡ್ಕೋಬೋದು. ಆ್ಯಂಡ್ ಐ ಡೋಂಟ್ ಹ್ಯಾವ್ ಟು ಟೀಚ್ ಯು ಆಲ್ ದಿಸ್. ಓಕೆ. ಸೊ ಗಾಮಾ ಈಸ್ ಒನ್ ಆಫ್ ದಿ ಥಿಂಗ್ ದಟ್ ಯು ಕ್ಯಾನ್ ಈಸಿಲಿ ಯೂಸ್ ಟು ಪ್ರಿಪೇರ್ ಪಿ ಪಿ ಟಿಸ್. Similarly, for grammar check and language enhancement, you have different AI tools. Grammarly ಅಂತ ಇದೆ, ಟ್ರಯಾಂಕ ಎ ಐ ಅಂತ ಇದೆ, ಪೇಪರ್ ಪಾಲ್ ಗ್ರಾಮರ್ ಚೆಕ್ಕರ್ ಇದೆ, ಕ್ವಿಲ್ ಬೋಟ್ ಅಂತ ಇದೆ. ದಿಸ್ ವಿಲ್ ಹೆಲ್ಪ್ ಯು ಟು ಚೆಕ್ ಯುವರ್ ಗ್ರಾಮರ್. ಸೊ ನೀವು ಏನು ಬರೆದಿದ್ದೀರಾ ಅದನ್ನು ನೀವು ಅವರಿಗೆ ಅದರಲ್ಲಿ ಹಾಕಿ ಚೆಕ್ ಫಾರ್ ಗ್ರಾಮರ್ ಅಂತ ಹೇಳಿದರೆ ಇಟ್ ವಿಲ್ ಇಂಪ್ರೂವ್ ದ ಗ್ರಾಮರ್ ಆ್ಯಂಡ್ ಇಟ್ ವಿಲ್ ಡೂ ಇಟ್. So image generation. So you have to generate images. So ನಾನು ಹೇಳಿದೆ ಆಲ್ರೆಡಿ, tomorrow I will tell you if you are taking from many times ನಾವೇನು ಮಾಡ್ತೀವಿ, we take images from Google. So tomorrow I will give you a tip how to take images from Google ಅಂತ. So if you don't want to, ಅದರಲ್ಲಿ ಆಲ್ರೆಡಿ ಹೇಳ್ದಂಗೆ ಅದಕ್ಕೆ CC ಇರುತ್ತೆ, ಲೈಸೆನ್ಸ್ ಇರುತ್ತೆ, ಕಾಪಿರೈಟ್ ಇರುತ್ತೆ. Then what we can do is we can create our own images. You can use any of these to create your own image. ಸೊ ದಿಸ್ ವಿಲ್ ಹೆಲ್ಪ್ ಯು ಟು ಕ್ರಿಯೇಟ್. ನೀವಲ್ಲಿ ಕೊಡಬೇಕು ಯಾವ ಥರ ಇಮೇಜ್ ಬೇಕು ನಿಮಗೆ ಅಂತ ಕೊಟ್ಟರೆ, ಬೇಸ್ಡ್ ಆನ್ ದಟ್ ಇಟ್ ವಿಲ್ ಕ್ರಿಯೇಟ್ ಇಮೇಜಸ್ ಫಾರ್ ಯು ವಿಚ್ ಯು ಕ್ಯಾನ್ ಯೂಸ್ ಇನ್ ಯುವರ್ ಥೀಸಿಸ್ ಆರ್ ಇನ್ ಯುವರ್ ಪೇಪರ್. ಸೊ ನೆಕ್ಸ್ಟ್ ಇಸ್ ಪ್ರಾಂಪ್ಟ್ ಇಂಜಿನಿಯರಿಂಗ್. I was telling to my son, he's actually doing engineering in AIML, that only education that we have to give today to the students is prompt engineering. All other have become outdated today. Everything is AI, will be done by AI. Prompt engineering ಅಂದರೆ how we have to question the AI. That's the only thing that we have to teach to students, or only thing that students have to learn today. ನಿಮ್ಮ ಕ್ವಶನ್ ಸರಿಯಾಗಿಲ್ಲ ಅಂದರೆ ಅದು ಏನೋ ಆನ್ಸರ್ ಕೊಟ್ಟಿರುತ್ತೆ. ಸೊ ನೀವು ಹೇಗೆ ಕ್ವಶನ್ ಕೊಡ್ತೀರ ಅನ್ನೋದು ಇಂಪಾರ್ಟೆಂಟ್. ಸೊ ದಟ್ ಈಸ್ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತ. ದೆನ್ ಹಿ ವಾಸ್ ಟೆಲಿಂಗ್ ಮೀ, ನೀನು ಎಲ್ಲಿದೆಯಾ, ಆಲ್ರೆಡಿ ಅದಕ್ಕೂ ಸಾಕಷ್ಟು ಎ ಐಗಳು ಬಂದಿದೆ ಅಂತ ಹೇಳ್ದ. ಸೊ ಎಸ್ಟರ್ಡೇ ಐ ಆ್ಯಡೆಡ್ ದಿಸ್ ಸ್ಲೈಡ್, ಪ್ರಾಂಪ್ಟರ್ ಎ ಐ ಅಂತ. ಐ ಆ್ಯಕ್ಚುಲಿ ಚೆಕ್ಡ್ ಇಟ್ ಆಲ್ಸೋ. ಐ ಶುಡ್ ಹ್ಯಾವ್ ಬ್ರಾಟ್ ಮೈ ಲ್ಯಾಪ್ಟಾಪ್. ಸೊ ಈ ಪ್ರಾಂಪ್ಟರ್ ಎ ಐ ಅನ್ನೋದು ನಿಮ್ಗೆ ಯಾವ ರೀತಿ ಕ್ವಶನ್ನ ಕೊಡಬೇಕು ಅಂತ ಕೂಡ ಹೇಳುತ್ತೆ. ಎ ಐನ ಹೇಗೆ ಕ್ವಶನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ಆಸ್ಕ್ ಯು ಟು ಡೆವಲಪ್ ಎ ಮಾರ್ಕೆಟಿಂಗ್ ಕ್ಯಾಂಪೇನ್ ಅಂತ ಕೇಳಿದರೆ ಯಾವ ರೀತಿ ಕ್ವಶನ್ ಕೇಳಬೇಕು ನಾವು. ಯಾಕಂದರೆ ಇಫ್ ಅವರ್ ಕ್ವಶನ್ ಇಸ್ ನಾಟ್ ಪ್ರಾಪರ್ ದೆನ್ ಇಟ್ ಕೆನಾಟ್ ಗಿವ್ ಯು ಅ ಕರೆಕ್ಟ್ ಆನ್ಸರ್. ಸೊ ನಮ್ಮ ಕ್ವಶನ್ ಹೇಗಿರಬೇಕು ಅನ್ನೋದಕ್ಕೂ ಕೂಡ there are very AIs which will help you. I tried prompter AI yesterday. Maybe if the time permits, sometime in between I'll show you how it will help you to ask question to the AI. ಸೊ ನಿಮ್ಗೆ ಒಂದೆರಡು ಪಾಯಿಂಟಲ್ಲಿ ಹೇಳಿದರೆ ಹೌ ಡು ಯು ಟು ಆಸ್ಕ್ ಕ್ವಶನ್ ಅಂತ ಹೇಳಿದ್ರೆ, ಸೊ ಫಾರ್ ಎಕ್ಸಾಂಪಲ್ ಯು ಆರ್ ಆಸ್ಕಿಂಗ್ ಫಾರ್ ಎ ರೈಟ್ ಅಪ್. ಅವಾಗ ಏನು ಫಸ್ಟ್ ಏನು ಹೇಳ್ಬೇಕಂದ್ರೆ ಎಕ್ಸ್ಪ್ಲೈನ್ ಆ್ಯಸ್ ವಾಟ್. ನೀವು ಈಗ ಎಕ್ಸ್ಪ್ಲೈನ್ ಆ್ಯಸ್ ಎ ಪ್ರೊಫೆಸರ್ ಟು ದ ಸ್ಟೂಡೆಂಟ್ಸ್ ಆ ಥರ ನೀವು ಹೇಳಬೇಕು. ಅಂದರೆ ವಾಟ್ ಈಸ್ ಅ ರೋಲ್ ಪ್ಲೇಡ್ ಬೈ ಎ ಐ ಅನ್ನೋದನ್ನೇ ನೀವು ಕ್ಲಿಯರ್ ಮಾಡಬೇಕು. ಸುಮ್ಮನೆ ವಾಟ್ ಈಸ್ ಪ್ಲೆಗ್ಯಾರಿಸಮ್ ಅಂತ ಕೇಳಿದರೆ ಅದು ನಿಮಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಸಿಗಲ್ಲ. ಎಕ್ಸ್ಪ್ಲೈನ್ ಆ್ಯಸ್ ಎ ಪ್ರೊಫೆಸರ್ ಟು PhD ಸ್ಟೂಡೆಂಟ್ಸ್. ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತ ನೀವು ಕ್ಲಿಯರಾಗಿ ಅಲ್ಲಿ ಕೊಡಬೇಕಾಗತ್ತೆ. ಎಕ್ಸ್ಪ್ಲೈನ್ ಆ್ಯಸ್ ಎ ಪ್ರೊಫೆಸರ್ ಹೂ ಆಸ್ ಟೆಲ್ಲಿಂಗ್ ಆ್ಯಂಡ್ ವಾಟ್ಸ್ ಅ ರೋಲ್ ಪ್ಲೇಡ್ ಟು ಹೂಮ್ ಟಾರ್ಗೆಟ್ ಆಡಿಯನ್ಸ್ ಆ್ಯಸ್ ಟು ದಿ PhD ಸ್ಟೂಡೆಂಟ್ಸ್ ಇನ್ ಹೌ ಮೆನಿ ವರ್ಡ್ಸ್. ನೀವು ಅದನ್ನ ಸ್ಪೆಸಿಫೈ ಮಾಡಿದರೆ ಬೆಟರ್. ಇನ್ 100 words or 200 words
That will exactly, it will give like what you want. In 200 words, what is plagiarism? Explain in simple words ಅಂತ ಕೇಳಿದರೆ ನಿಮ್ಗೆ ಅದು ನೀಟಾಗಿ ಅರ್ಥ ಆಗೋ ಥರ ಹೇಳುತ್ತೆ. ಸೊ ಹೌ ಯು ಆರ್ ಗಿವಿಂಗ್. ಓಕೆ, ನೀವೇನು ನಾವು ಡಿಸೈನ್ ಅಂತ ಕೇಳ್ತೀರಾ, ಡಿಸೈನ್ ಒನ್ ಬ್ಯಾನರ್ ಫಾರ್ ದಿ ಪ್ರೋಗ್ರಾಮ್ ಅಂದ್ಬಿಟ್ಟು ಈ ಥರ ಒಂದು ಪ್ರೋಗ್ರಾಮ್ ಇದು ಡಿಸೈನ್ ಎ ಬ್ಯಾನರ್ ಫಾರ್ ಎ ಪ್ರೋಗ್ರಾಮ್ ವರ್ಕ್ಶಾಪ್ ಆನ್ ರಿಸರ್ಚ್ ಆ್ಯಂಡ್ ಪಬ್ಲಿಕೇಶನ್ ಎಥಿಕ್ಸ್ ಅಂತ ಕೊಡ್ತೀರಾ. ಇಟ್ ವಿಲ್ ಕ್ರಿಯೇಟ್ ಎ ಇಮೇಜ್. ದೆನ್ ಯು ಕ್ಯಾನ್ ಆಲ್ಸೋ ಆ್ಯಡ್ ಫೀಲ್ ಫ್ರೀ ಟು ಆಸ್ಕ್ ಮೀ ಕ್ವಶನ್ಸ್ ಅಂತ ನೀವು ಸೇರಿಸ್ಬೋದು. ಆವಾಗ ದೆನ್ ಇಟ್ ವಿಲ್ ಸ್ಟಾಪ್ ಅಸ್ಯೂಮಿಂಗ್ ಆನ್ ಇಟ್ಸ್ ಓನ್, ದೆನ್ ಇಟ್ ವಿಲ್ ಆಸ್ಕ್ ಯು ಬ್ಯಾಕ್ ದ ಕ್ವಶನ್ಸ್. ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ವೆನ್ ಯು ಆರ್ ಗಿವಿಂಗ್ ಇನ್ಸ್ಟ್ರಕ್ಷನ್ ಟು AI. So what are the, before we start using AI, we should not forget the best practices of using AI in research. Always verify AI generated content with credible sources. ಸುಮ್ಮನೆ ಅದು ಏನು ಕೊಟ್ಟಿದೆ ಅದನ್ನು ಡೈರೆಕ್ಟ್ ನಿಮ್ಮ ಥೀಸಿಸಲ್ಲಿ ಅಥವಾ ನಿಮ್ಮ ಪೇಪರ್ಲಿ ಕಾಪಿ ಮಾಡಿ ಹಾಕ್ಬೇಡಿ. ಅದನ್ನು ನೀಟಾಗಿ ಓದಿ ಎಲ್ಲೆಲ್ಲಿ ಕರೆಕ್ಷನ್ ಮಾಡಬೇಕೋ ಮಾಡಿ ಅದನ್ನು ಕರೆಕ್ಟಾ ಅಲ್ವೋ ಅನ್ನೋದನ್ನು ಕ್ರಾಸ್ ಚೆಕ್ ಮಾಡ್ಕೋಬೇಕು. ಸೆಕೆಂಡ್ ಥಿಂಗ್, ಯೂಸ್ AI as a support tool, not a replacement for critical thinking. Thirdly, maintain records of all AI tools in research. ನೀವೇನೇನು ಯೂಸ್ ಮಾಡಿದ್ದೀರಾ ಎಲ್ಲದನ್ನು ಲಿಸ್ಟ್ ಮಾಡ್ಕೊಳ್ಳಿ, ಡಿಕ್ಲೇರ್ ಮಾಡಿ. ಫಾಲೋ ಇನ್ಸ್ಟಿಟ್ಯೂಷನ್ ಆ್ಯಂಡ್ AI ಗೈಡ್ಲೈನ್ಸ್ ಸ್ಟ್ರಿಕ್ಟ್ಲಿ. Maybe we may also have to come out with a guidelines on use of AI in KSOU. By the end, you will be completing your thesis. Astrology will bring out a guidelines on this. So that also you have to follow and you have to work. Okay. Any questions?